ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 104. ಅಂದು ಭಾನುವಾರ. ಅದ್ರತ್ ಚಂದದ ನಿದ್ದೆಯಲ್ಲಿದ್ದ. ಎದ್ದೇಳು ಎಡಿ, ಅವನನ್ನು ಎಬ್ಬಿಸಲು ಯತ್ನಿಸಿದಳು ಖ್ಯಾತಿ. ಮಿಸುಕಾಡಿದವ ಮತ್ತೆ ಮುಸುಕೆಳೆದು ಮಲಗಿದ. ಇವನನ್ನು ಹೇಗೆ ಎಬ್ಬಿಸಲಿ ಎಂದುಕೊಂಡವಳೆ ಅವನ ಕಿವಿಯನ್ನು ಕಚ್ಚಿದಳು. ಅಮ್ಮ ಎಂದು ಎದ್ದು ಕುಳಿತ ಅದ್ರತ್. ಅವನ ಚರ್ಯೆಗೆ ಖ್ಯಾತಿ ನಕ್ಕಾಗ, ರಾಕ್ಷಸಿ ಹೀಗ ಮಾಡೋದು ಎಂದ ತನ್ನ ಕಿವಿಯನ್ನು ಸವರುತ್ತಾ. ಮತ್ತೆ ಎಷ್ಟು ಹೊತ್ತಿಂದ ಎಬ್ಬಿಸ್ತಾ ಇದ್ದೇನೆ, ಅವಳು ಕೊಂಚ ದನಿಯೇರಿಸಿದಳು. ಕಿಟಕಿಯ ಪರದೆ ಸರಿಸಿದವ ಸುತ್ತಲೂ ಕತ್ತಲಾವರಿಸಿದನ್ನು ಕಂಡು, ಇನ್ನೂ ಬೆಳಗಾಗಿಲ್ಲ, ಇಷ್ಟು ಬೇಗ ಯಾಕೆ ಎಬ್ಬಿಸ್ದೆ? ಅದು ಅಲ್ಲದೆ ನೀನು ಬೇರೆ ರೆಡಿಯಾಗಿ ಕೂತಿದ್ಯಾ. ಅದ್ರತೆಂದಾಗ ನನ್ನ ಕನಸನ್ನು ನೆರವೇರಿಸ್ತೀನಿ ಅಂತ ಹೇಳಿದೆ ತಾನೇ ನೀನು. ಬೇಗ ಸ್ನಾನ ಮುಗಿಸಿ ರೆಡಿಯಾಗಿ ಬಾ, ನೋ ಮೋರ್ ಕ್ವಶನ್ಸ್ ಎಂದಳು ಗಂಭೀರವಾಗಿ. ಆದರೆ ಅದಕ್ಕೂ ಮೊದಲು ನಂದೊಂದು ಕಂಡೀಷನ್ ಇದೆ ಎಂದ ಕೈಕಟ್ಟಿ ನಿಂತು. ಏನು? ಏಡಿ ಅನ್ನೋದು ಬಿಟ್ಟು ಪ್ರೀತಿಯಿಂದ ಬೇರೇನಾದರೂ ಹೆಸರಿಂದ ಕರಿ, ಆವಾಗ ನಿನ್ನ ಕನಸನ್ನು ನೆರವೇರಿಸ್ತೀನಿ ಎಂದ ಗಂಭೀರತೆ ನಟಿಸಿ. ನನ್ನ ಕನಸನ್ನು ನೆರವೇರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ಯಾ, ಮರಿಬೇಡ. ನನ್ನ ಕನಸೆಲ್ಲ ನನಸಾದ ಮೇಲೆ ನೀನನ್ನು ಪ್ರೀತಿಯಿಂದ ಹೊಸ ಹೆಸರಿಂದ ಕೂಗ್ತೀನಿ, ಓಕೆನಾ ಎಂದಾಗ ಓಕೆ ಎಂದವ ಸ್ನಾನಕ್ಕೆ ತೆರಳಿದ. ಖ್ಯಾತಿ ಅಡುಗೆ ಕೋಣೆಯತ್ತ ಹೆಜ್ಜೆ ಹಾಕಿದವಳೆ ಕಾಫಿ ಜೊತೆ ಕೋಣೆಗೆ ಮರಳಿದಳು. ಅಷ್ಟರಲ್ಲಿ ಅದ್ರತ್ ತಯಾರಾಗಿ ನಿಂತಿದ್ದ. ಕಾಫಿ ಕಪ್ ಕೈಗೆತ್ತಿಕೊಂಡವ, ಥ್ಯಾಂಕ್ ಯು, ಈಗ ಕಾಫಿ ಅವಶ್ಯಕತೆ ಇತ್ತು ಎಂದು ನುಡಿದು ಕಾಫಿ ಹೀರಿದ. ಅವಳು ನಸುನಕ್ಕಳು. ತದನಂತರ ಇಬ್ಬರು ಜಾಕೆಟ್ ತೊಟ್ಟು ಬೈಕ್ ಏರಿದರು. ಎಲ್ಲಿಗೆ ಹೋಗ್ತಿದ್ದೀವಿ ಖ್ಯಾತಿ? ಅದ್ರತ್ ಬೈಕ್ ಚಲಾಯಿಸುತ್ತಾ ಕೇಳಿದ. ಹೇಳ್ತೀನಿ, ಸ್ವಲ್ಪ ಫಾಸ್ಟಾಗಿ ಹೋಗು ಎಂದಳು ಖ್ಯಾತಿ ತನ್ನ ಮೊಬೈಲ್ನಲ್ಲಿ ಗೂಗಲ್ ಮ್ಯಾಪ್ ನೋಡುತ್ತಾ. 1 ತಾಸಿನ ನಂತರ ಇಲ್ಲಿ ನಿಲ್ಲಿಸು ಬೈಕ್ ಎಂದಳು. ಅವಳ ಅಣತಿಯಂತೆ ಬೈಕ್ ನಿಲ್ಲಿಸಿದವ ಸುತ್ತಲೂ ಕಣ್ಣಾಡಿಸಿದ. ಹಚ್ಚ ಹಸುರನ್ನು ಹೊದ್ದು ನಿಂತ ಪ್ರಕೃತಿಯ ರಮಣೀಯ ದೃಶ್ಯವನ್ನು ಆಸ್ವಾದಿಸುತ್ತಾ ಹಾಗೆ ನಿಂತು ಬಿಟ್ಟನವ. ಏಡಿ, ಬೇಗ ಬಾ, ನಾವು ಬೆಟ್ಟದ ತುದಿಗೆ ಹೋಗಬೇಕು. ಅವನ ಕೈ ಹಿಡಿದು ಬೆಟ್ಟ ಏರಿದಳು ಖ್ಯಾತಿ. ಇಬ್ಬರು ಬೆಟ್ಟದ ತುದಿ ತಲುಪಿದಾಗ ಆಗಷ್ಟೇ ಅರ್ಕನ ಆಗಮನವಾಗಿತ್ತು. ವಾವ್, ಇಟ್ಸ್ ಬ್ಯೂಟಿಫುಲ್ ಎಂದು ಉದ್ಗರಿಸಿದ ಅದ್ರತ್. ಸೂರ್ಯೋದಯದ ಆ ದೃಶ್ಯವನ್ನು ಕಣ್ತುಂಬಿಕೊಂಡ ಖ್ಯಾತಿ ಅದ್ರತ್ನ ಭುಜಕ್ಕೊರಗಿ, ನಂದಿನ ನಿನ್ನ ಜೊತೆ ಶುರುವಾಗಬೇಕು ಅನ್ನೋ ಕನಸಿತ್ತು. ನಿನ್ನ ಜೊತೆ ಹೀಗೆ ಸನ್ರೈಸ್ ನೋಡಬೇಕು, ಹಾಗೆ ನನ್ನ ಕೈ ನಿನ್ನ ಕೈಯಲ್ಲಿ ಭದ್ರವಾಗಿರಬೇಕು. ನನ್ನ ಈ ಕನಸು ಕೂಡ ನೆರವೇರಿತು. ಥ್ಯಾಂಕ್ ಯು ಸೋ ಮಚ್ ಕಣೋ ಎಂದವಳೆ ಅವನ ಕೆನ್ನೆಗೆ ತುಟಿ ಒತ್ತಿದಳು. ನೀನು ಹೀಗೆ ಉಡುಗೊರೆ ಕೊಡೋದಾದರೆ ನಿನ್ನ ಎಲ್ಲ ಕನಸನ್ನು ಇವತ್ತೇ ನೆರವೇರಿಸ್ತೀನಿ ಖ್ಯಾತಿ. ತನ್ನ ಕೆನ್ನೆ ಮೇಲೆ ಕೈಯಿಟ್ಟು ನುಡಿದವ ತುಂಟ ನಗು ಬೀರಿದ. ಬಾ ಹೋಗೋಣ ವಿಷಯಾಂತರಿಸಿದಳು ಖ್ಯಾತಿ ಅವನತ್ತ ನೋಡದೆಯೇ. ಸರಿ ಎಂದವ ಅವಳ ಕೆನ್ನೆ ಹಿಂಡಿದ. ಇಬ್ಬರು ಬೈಕಿನತ್ತ ಬಂದರು. ಬೈಕೇರಿ ಹೆಲ್ಮೆಟ್ ಧರಿಸಿದವ ಮುಂದೆ ಎಂದು ಕೇಳಿದ. ಸ್ಟ್ರೈಟ್ ಹೋಗು ಹೇಳ್ತೀನಿ ಎಂದವಳು ಅವನನ್ನು ತಬ್ಬಿಕೊಂಡು ಕುಳಿತಳು. ಸ್ಟ್ರೈಟ್ ಹೋಗ್ತಾ ರೈಟ್ ಲೆಫ್ಟ್ 2 ದಾರಿ ಇದ್ದರೆ ಯಾವ ಕಡೆ ಹೋಗಲಿ ಎಂದು ಕೇಳಿದ. ನೀನು ಪುಟಾಣಿ ಥರ ಎಷ್ಟು ಪ್ರಶ್ನೆ ಕೇಳ್ತೀಯಾ, ಸುಮ್ಮನೆ ರಸ್ತೆ ನೋಡಿ ಗಾಡಿ ಓಡಿಸು ಎಂದಳು. ಅಪ್ಪಣೆ ಮಹಾರಾಣಿ ಎಂದು ನಕ್ಕವ ರಸ್ತೆಯತ್ತ ಗಮನ ಹರಿಸಿದ. ದಾರಿಯಲ್ಲಿ ಕಂಡ ರೆಸ್ಟೋರೆಂಟೊಂದರ ಬಳಿ ಬೈಕ್ ನಿಲ್ಲಿಸಿದವ. ತಿಂಡಿ ತಿಂದು ಹೋಗೋಣ, ಹಸಿವಾಗ್ತಿದೆ ಎಂದಾಗ ಸರಿ ಎಂದಳು ಖ್ಯಾತಿ. ತಿಂಡಿ ತಿಂದು ಪ್ರಯಾಣ ಮುಂದುವರೆಸಿದರು. ಸಂಜೆಯಷ್ಟರಲ್ಲಿ ಮಂಗಳೂರು ತಲುಪಿದರು ಇಬ್ಬರು. ನನ್ನ ದಿನ ನಿನ್ನ ಜೊತೆ ಶುರುವಾಗಬೇಕು, ಮತ್ತು ನಿನ್ನ ಜೊತೆ ಕೊನೆಯಾಗಬೇಕು. ಇವತ್ತು ಬೆಳಗ್ಗೆ ಸನ್ರೈಸ್ ನೋಡಿದ್ವಿ, ಈಗ ನೋಡು ಸನ್ಸೆಟ್ ಎಂದವಳು ಅವನ ಕೈಯನ್ನು ಬಿಗಿಯಾಗಿ ಹಿಡಿದಳು. ಅದ್ರತ್ ಅವಳತ್ತ ನೋಡಿ ನಸುನಕ್ಕವ ಸೂರ್ಯಾಸ್ತಮಾನವನ್ನು ಕಣ್ತುಂಬಿಕೊಂಡ. ಕೆಲ ಹೊತ್ತು ಇಬ್ಬರ ನಡುವೆ ಮೌನ. ನಂಗೆ ಗೊತ್ತಿಲ್ಲದೆ ನಿನ್ನನ್ನು ತುಂಬ ಪ್ರೀತಿಸಿ ಬಿಟ್ಟಿದ್ದೆ. ನೀನು ನನಗೆ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಅದೇನೋ ಹೇಳ್ತಾರಲ್ಲ, ನಾವು ಮನಸಾರೆ ಬಯಸಿದನ್ನು ಈ ಪ್ರಪಂಚ ನಮಗೆ ಕೊಡುತ್ತೆ ಅಂತ. ಹಾಗೆ ನೀನು ನನ್ನ ಪ್ರೀತಿ, ನನ್ನ ಬಾಳಿಗೆ ಮರಳಿ ಬಂದೆ. ಅಸ್ತಮಿಸೋ ಈ ಸೂರ್ಯ ಹೊಸ ಭರವಸೆ ಹೊತ್ತು ನಾಳೆ ಮತ್ತೆ ಬರ್ತಾನೆ. ಹಿಂದೆ ನಮ್ಮ ಜೀವನದಲ್ಲಿ ಏನೆಲ್ಲ ಕೆಟ್ಟ ಘಟನೆಗಳು ನಡೆಯಿತೋ
ಅದೆಲ್ಲವನ್ನು ಮರೆತು ನಮ್ಮ ಹೊಸ ಬದುಕು ಆರಂಭಿಸೋಣ. ಐ ಲವ್ ಯು. ಈ ಉಸಿರಿನ ಕೊನೆಯ ತನಕ ನಿನ್ನವಳಾಗಿ ಪ್ರತಿ ಹೆಜ್ಜೆಯಲ್ಲೂ ನಿನ್ನ ಜೊತೆ ಇರ್ತೀನಿ ನಾನು. ಅವನ ಭುಜ ಕೊರಗಿ ಕುಳಿತಳು. ಐ ಲವ್ ಯು ಟು ಖ್ಯಾತಿ. ಮೊದಲೆಲ್ಲ ನಿಂಗೆ ತುಂಬ ನೋವು ಕೊಟ್ಟಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸು. ಅದ್ರತೆಂದಾಗ ನಾನದನ್ನು ಯಾವತ್ತೂ ಮರೆತಿದ್ದೀನಿ. ನಿನಗೆ ಕ್ಷಮೆನೂ ಕೊಟ್ಟಿದ್ದೀನಿ ಎಂದಳು ಖ್ಯಾತಿ. ಅವಳ ಮಾತಿಗೆ ಅವಳತ್ತ ಕೃತಜ್ಞತೆಯ ನೋಟ ಬೀರಿದವ. ಇನ್ಮೇಲೆ ನಮ್ಮ ಹೊಸ ಜೀವನ ಶುರು ಮಾಡೋಣ. ನಮ್ಮ ಭವಿಷ್ಯದ ಹೊಸ ಕನಸುಗಳನ್ನು ಜೊತೆಯಾಗಿ ಕಾಣುವ. ನಮ್ಮ ಪುಟ್ಟ ಪ್ರಪಂಚವನ್ನು ಇನ್ನಷ್ಟು ಸುಂದರವಾಗಿಸೋಣ. ಪ್ರಪಂಚದಲ್ಲಿ ಪರ್ಫೆಕ್ಟ್ ಅಂತ ಯಾರೂ ಇರಲ್ವಂತೆ. ಗಂಡ ಹೆಂಡತಿ ಅಂದಮೇಲೆ ನಮ್ಮ ನಡುವೆ ಸಣ್ಣ ಪುಟ್ಟ ಮನಸ್ತಾಪ ಬರಬಹುದು. ಆದರೆ ಅದನ್ನು ಹೆಚ್ಚು ಮುಂದುವರಿಯಲು ಬಿಡಬಾರ್ದು. ಮುಖ್ಯವಾಗಿ ನಮ್ಮ ಪ್ರೀತಿ ನಡುವೆ ಈಗೋ ಎಂಬ ಗೋಡೆ ಬರಬಾರ್ದು. ನಿನಗೆ ಕೋಪ ಬಂದರೆ ನಾನು ನಿನಗೆ ಸಮಾಧಾನ ಮಾಡ್ತೀನಿ. ನಂಗೆ ಕೋಪ ಬಂದಾಗ ನೀನು ನನಗೆ ಸಮಾಧಾನ ಮಾಡು. ಇಬ್ಬರೂ ಪರಸ್ಪರ ಅರಿತು ಹೊಂದಾಣಿಕೆಯಿಂದ ಬಾಳೋಣ ಎಂದವ ಅವಳ ನೆತ್ತಿಗೆ ತುಟಿಯೂರಿದ. ಈ ಭರವಸೆ ಸಾಕು ಅತ್ತು. ಇನ್ಯಾವತ್ತೂ ನಿನ್ನಿಂದ ದೂರ ಹೋಗಲ್ಲ ನಾನು ಎಂದಳು ಭಾವುಕಳಾಗಿ. ಏನಂದೆ ನೀನು? ತನ್ನ ಕಿವಿಯನ್ನು ತಾನೇ ನಂಬದವನಂತೆ ಕೇಳಿದ. ಎಷ್ಟು ದಿನ ಏಡಿ ಎನ್ನುತ್ತಿದ್ದವಳು ಈಗ ಅತ್ತು ಎಂದಿದ್ದಳಲ್ಲ. ಅತ್ತು ಅಂದೆ. ನನ್ನ ಕನಸನ್ನು ನೀನು ನೆರವೇರಿಸಿದ ನಂತರ ನಾನು ನಿನ್ನನ್ನು ಪ್ರೀತಿಯಿಂದ ಹೊಸ ಹೆಸರಿಂದ ಕರೆಯುವೆ ಅಂದಿದ್ದೆ ಅಲ್ವಾ? ಅದಕ್ಕೆ ನನ್ನ ಕನಸು ಇಂದಿಗೆ ನೆರವೇರಿದೆ ಅತ್ತು. ನೀನಿನ ಮೇಲೆ ಈ ಖ್ಯಾತಿಯ ಅತ್ತು. ಅದ್ರಿತ್, ಧೃತ್, ಅದ್ದು, ದೇವು ಅಂತ ನಿನ್ನನ್ನೆಲ್ಲರೂ ಕರೀತಾರೆ. ಅದಕ್ಕೆ ಯಾರೂ ಕರೆಯದ ಹೊಸ ಹೆಸರಿಂದ ನಿನ್ನನ್ನು ಕೂಗ್ತಿದ್ದೀನಿ ಅತ್ತು ಅಂತ. ಇಷ್ಟ ಆಯ್ತಾ ಎಂದು ಕೇಳಿದಳು ಪ್ರೀತಿಯಿಂದ. ತುಂಬ ಎಂದವ ಅವಳ ಹಣೆಗೆ ಹಣೆ ತಾಗಿಸಿದ. ಇಬ್ಬರೂ ಕೈ ಕೈ ಹಿಡಿದು ಸ್ವಲ್ಪ ಹೊತ್ತು ಕಡಲ ತೀರದಲ್ಲಿ ಹೆಜ್ಜೆ ಹಾಕಿದರು. ಮುಂದೆ ಏನು ಪ್ಲ್ಯಾನ್ ಕೇಳಿದ ಅದ್ರಿತ್. ನನಗೆ ಪುಟಾಣಿನ ನೋಡಬೇಕು ಅಂತ ಅನಿಸ್ತಿದೆ ಅತ್ತು. ಪ್ಲೀಸ್ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ಖ್ಯಾತಿ ಗೋಗರೆದಾಗ. ನಾವೀಗ ಹೊರಟ್ರೆ ಅಲ್ಲಿ ತಲುಪುವಾಗ ಮಧ್ಯರಾತ್ರಿ ಆಗಬಹುದು. ಪಾಪು ಮಲಗಿರ್ತಾಳೆ ಎಂದ ಅದ್ರಿತ್. ಪರವಾಗಿಲ್ಲ ಅತ್ತು, ನನಗೆ ಅವಳನ್ನು ನೋಡಬೇಕು ಅಷ್ಟೆ. ನಾಳೆ ಸಂಜೆ ಅಲ್ಲಿಂದ ವಾಪಸ್ ಬರೋಣ ಎಂದು ವಿನಂತಿಸಿದಾಗ ಅವನಿಗೆ ಇಲ್ಲ ಎನ್ನಲಾಗಲಿಲ್ಲ. ಆಕರ್ಷಿಗೆ ಕರೆ ಮಾಡಿದವ. ನಾನು ಮತ್ತು ಖ್ಯಾತಿ ಅಲ್ಲಿಗೆ ಬರ್ತಿದ್ದೀವಿ. ನಾವು ರೀಚ್ ಆಗುವಾಗ ಮಿಡ್ನೈಟ್ ಆಗಬಹುದು ಎಂದಾಗ, ಖಂಡಿತ ಬನ್ನಿ, ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಸಂತಸದಿಂದ ನುಡಿದ ಆಕರ್ಷ್. ಆಕರ್ಷ್, ಇಫ್ ಯು ಡೋಂಟ್ ಮೈಂಡ್, ಪಾಪುನ ಇವತ್ತು ನಮ್ಮ ರೂಮಲ್ಲಿ ಮಲಗಿಸ್ತೀಯಾ? ಕೊಂಚ ಸಂಕೋಚದಿಂದಲೇ ಕೇಳಿದ. ಧೃತ್, ಅವಳು ನಮ್ಮ ಮಗಳು. ಇವತ್ತು ಅವಳು ನನ್ನನ್ನು ಅಪ್ಪ ಅಂತ ಸ್ವೀಕರಿಸಲು ಕಾರಣ ನೀನು ಮತ್ತು ಖ್ಯಾತಿ. ಅದಕ್ಕೆಲ್ಲ ಯಾಕೆ ಇಷ್ಟು ಸಂಕೋಚ ಎಂದ. ಥ್ಯಾಂಕ್ ಯು ಆಕರ್ಷ್ ಎಂದವ ಕರೆ ಸ್ಥಗಿತಗೊಳಿಸಿ ಬೈಕ್ ಏರಿದ. ಸಾರಿ ಅತ್ತು, ಇವತ್ತು ಬೆಳಗ್ಗೆಯಿಂದ ಬೈಕ್ ರೈಡ್ ಮಾಡಿ ನಿಂಗೂ ತುಂಬ ಸುಸ್ತಾಗಿರಬೇಕು ಅಲ್ವಾ? ಸಾರಿ ಕಣು. ಖ್ಯಾತಿ ಕೊಂಚ ಬೇಸರದಿಂದ ನುಡಿದಳು. ಪರವಾಗಿಲ್ಲ ಖ್ಯಾತಿ, ನಿನಗೋಸ್ಕರ ನಿನ್ನ ಸಣ್ಣ ಪುಟ್ಟ ಆಸೆಗಳನ್ನು ನೆರವೇರಿಸಲು ನನಗೂ ಖುಷಿನೇ. ಸ್ವಲ್ಪ ಸುಸ್ತಾಗಿದೆ ನಿಜ. ಮನೆಗೆ ಹೋಗಿ ನಿದ್ದೆ ಮಾಡಿದರೆ ಸರಿ ಹೋಗುತ್ತೆ ಮೃದುವಾಗಿ ನುಡಿದ. ಥ್ಯಾಂಕ್ಸ್ ಅತ್ತು ಎಂದವಳು ಬೈಕ್ ಏರಿದಳು. ಇಬ್ಬರೂ ಊರು ತಲುಪಿದಾಗ ಮಧ್ಯರಾತ್ರಿ 12:30 ಆಗಿತ್ತು. ಮುಕುಂದ ದಂಪತಿಗಳು ಹಾಗೂ ಆಕರ್ಷ್ ಅದ್ರಿತ್ ಹಾಗೂ ಖ್ಯಾತಿಯ ದಾರಿ ಕಾಯುತ್ತಾ ಕುಳಿತಿದ್ದರೆ ಶಾಂತದುರ್ಗರವರು ಹಾಗೂ ಆಜ್ಞಾ ಮಲಗಿದ್ದರು. ಅತ್ತೆ, ಮಾವ, ನೀವು ಮಲಗಬಹುದಿತ್ತು ಖ್ಯಾತಿ ಸಂಕೋಚದಿಂದ ನುಡಿದಳು. ಪರವಾಗಿಲ್ಲಮ್ಮ, ಇಬ್ಬರು ಫ್ರೆಶ್ ಆಗಿ ಬನ್ನಿ, ಊಟ ಬಡಿಸ್ತೀನಿ ಪಾರಿಜಾತರವರು ಎಂದಾಗ, ನಾವು ಊಟ ಮಾಡಿಕೊಂಡೇ ಬಂದ್ವಿ ಅತ್ತೆ ಎಂದಳು. ಸರಿ, ಹಾಗಾದರೆ ಇಬ್ಬರು ಮಲ್ಕೊಳ್ಳಿ, ನಾಳೆ ಬೆಳಗ್ಗೆ ಮಾತಾಡೋಣ ಮುಕುಂದರವರು ಎಂದಾಗ, ಸರಿ ಎಂಬಂತೆ ತಲೆಯಾಡಿಸಿದವರು ತಮ್ಮ ಕೋಣೆಯತ್ತ ನಡೆದಿದ್ದರು. ಪುಟ್ಟ ಆಜ್ಞಾ ಅದಾಗಲೇ ನಿದ್ದೆಗೆ ಜಾರಿದ್ದಳು. ಅವಳ ಬಳಿ ಕುಳಿತ ಖ್ಯಾತಿ, ಮಿಸ್ ಯು ಸೋ ಮಚ್ ಪುಟಾಣಿ ಮೆಲುದನಿಯಲ್ಲಿ ನುಡಿದವಳು ಆಸ್ತೆಯಿಂದ ಅವಳ ಹಣೆಗೆ ತುಟಿಯುತ್ತಿದ್ದಳು. ಆಜ್ಞಾಳ ಇನ್ನೊಂದು ಬದಿಯಲ್ಲಿ ಕುಳಿತ ಅದ್ರಿತ್, ಮಿಸ್ ಯು ಪಾಪು ಎಂದು ಅವಳ ತಲೆ ನೇವರಿಸಿದ. ಹಾಗೆ ಇಬ್ಬರು ನಿದ್ದೆಗೆ ಜಾರಿದರು. ಮರುದಿನ ಬೆಳಗ್ಗೆ ಸ್ವಲ್ಪ ಬೇಗನೆ ಎಚ್ಚರವಾಯಿತು ಖ್ಯಾತಿಗೆ. ಅದ್ರಿತ್ ಹಾಗೂ ಆಜ್ಞಾ ಇಬ್ಬರು ಮಲಗಿದ್ದರು. ಆಜ್ಞಾಳನ್ನು ಕಣ್ತುಂಬಿಕೊಂಡವಳೆ ತನ್ನವನ ಸನಿಹ ಬಂದಳು.
ನಿನ್ನೆ ದಿನ ನಾನು ತುಂಬ ಖುಷಿಯಾಗಿದ್ದೆ. ಅದು ನನ್ನ ಎಲ್ಲ ಕನಸುಗಳನ್ನು ನೆರವೇರಿಸಿದೆ ನೀನು. ಐ ಆಮ್ ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್ ಎಂದವಳೆ ಅವನ ತಲೆನೇವರಿಸಿ ಅವನ ಕಣ್ಗಳಿಗೆ ಚುಂಬಿಸಿದವಳು ನಿಧಾನವಾಗಿ ಅಲ್ಲಿಂದ ಎದ್ದು ಹೊರಬಂದಳು. ಪಾರಿಜಾತರವರು ಹಾಗೂ ಶಾಂತದುರ್ಗಾರವರು ಅಡುಗೆ ಕೋಣೆಯಲ್ಲಿ ತಮ್ಮ ಕೆಲಸದಲ್ಲಿ ವ್ಯಸ್ತರಾಗಿದ್ದರು. ಬೇಗನೆ ಫ್ರೆಶ್ ಆದವಳು ಅವರಿಗೆ ಸಹಾಯ ಮಾಡಿದಳು. ಹೇಗಿದ್ಯಾ ಖ್ಯಾತಿ? ಪ್ರೀತಿಯಿಂದ ವಿಚಾರಿಸಿದರು ಶಾಂತದುರ್ಗಾರವರು. ಚೆನ್ನಾಗಿದ್ದೀನಿ ಅಜ್ಜಿ ಎಂದವಳೆ ಅವರ ಕ್ಷೇಮವನ್ನು ವಿಚಾರಿಸಿದಳು. ಆಜ್ಞಾ ಕಣ್ಣು ತೆರೆದು ಪಕ್ಕಕ್ಕೆ ಹೊರಳಿದಾಗ ಅದ್ರತ್ನ ಕಂಡವಳು. ಪಪ್ಪ ಎಂದು ಕಣ್ಣರಳಿಸಿದಳು. ಅವಳ ದನಿಗೆ ಎಚ್ಚರಗೊಂಡ ಅದ್ರತ್ ಪಾಪು ಎಂದು ನಕ್ಕಾಗ ಮಿಸ್ ಯು ಸೋ ಮಚ್ ಪಪ್ಪ ಅವನನ್ನು ತಬ್ಬಿಕೊಂಡು ಅತ್ತಳು ಮುದ್ದು ಹುಡುಗಿ. ಪಪ್ಪನ್ ಜಾಣ ಮರಿಯಲ್ವಾ, ಅಳ್ಬಾರ್ದು. ಆಜ್ಞಾಳನ್ನು ಓಲೈಸುವ ಪ್ರಯತ್ನ ಅವನದು. ಪಪ್ಪ ಮಮ್ಮಿ ಬರಲಿಲ್ವಾ? ಸಪ್ಪೆ ಮೊರೆ ಹಾಕಿ ಕೇಳಿದಳು ಆಜ್ಞಾ. ಬಂದಿದ್ದಾಳೆ ಪಾಪು, ಅಜ್ಜಿಯಂದ್ರ ಜೊತೆ ಇರಬೇಕು ನೋಡು ಎಂದಾಗ ಮಮ್ಮಿ ಮಮ್ಮಿ ಎಂದು ಅಡುಗೆ ಕೋಣೆಯತ್ತ ಓಡಿದಳು ಆಜ್ಞಾ. ಮುಂದುವರಿಯುವುದು